ಗ್ರಾಹಕರ ಸೋಗಿನಲ್ಲಿ ಬಂದು ಒಡವೆ ಕದ್ದು ಕಳ್ಳಿಯರು ಎಸ್ಕೇಪ್ ಆಗಿದ್ದಾರೆ. ಶಿವಮೊಗ್ಗ ಗಾಂಧಿ ಬಜಾರ್ನ ಸಂಪತ್ ಜ್ಯುವೆಲರ್ಸ್ನಲ್ಲಿ ರಾಬರಿ ನಡೆದಿರೋದು. ಮೇಲಿಂದ ಮೇಲೆ ಇಂಥ ಘಟನೆಗಳು ನಡೀತಾನೆ ಇರುತ್ತೆ ಹಾಗೂ ಮರುಕಳಿಸಿದೆ. ಶಿವಮೊಗ್ಗದ ಗಾಂಧಿ ಬಜಾರ್ನ ಸಂಪತ್ ಜ್ಯುವೆಲರ್ಸ್ನಲ್ಲಿ ರಾಬರಿ ಆಗಿದೆ. ಒಡವೆ ಕೊಳ್ಳೋ ನೆಪದಲ್ಲಿ ಶಾಪ್ಗೆ ಬಂದಿದ್ರು ಇಬ್ರು ಕೂಡ ಮಹಿಳೆಯರು. ಒಡವೆ ಕೊಂಡ್ಕೊಳ್ಳೋರು ಸೋಗಿನಲ್ಲಿ ಬಂದಿದ್ದಾರೆ. 67 ಗ್ರಾಂ ತೂಕದ ಬಂಗಾರದ ಒಡವೆ ಇದ್ದ ಬಾಕ್ಸ್ ಅನ್ನ ಈ ಕಳ್ಳಿಯರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಸುಮಾರು 3.5 ಲಕ್ಷ ಮೌಲ್ಯದ ಒಡವೆಯನ್ನ ಈ ಕಳ್ಳಿಯರು ಹೀಗೆ ಲಪಟಾಯಿಸಿರೋದು. ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಕಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ಅದರ CCTV ಫುಟೇಜಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಗ್ರಾಹಕರ ಸೋಗಿನಲ್ಲಿ ಬಂದು ಅಲ್ಲಿ ಅಂಗಡಿಯ ಸಿಬ್ಬಂದಿ ಕಣ್ತಪ್ಪಿಸಿ ಇವರು ಆ ಬಾಕ್ಸ್ ಚಿನ್ನವನ್ನ ಹೇಗೆ ಅಲ್ಲಿಂದ ಕದ್ದು ಎಸ್ಕೇಪ್ ಆಗಿದ್ದಾರೆ ನೋಡಿ. ಹಿಂಬದಿಯಲ್ಲಿರುವಂಥ ಮಹಿಳೆ, ಆ ನೀಲಿ ಬಣ್ಣದ ಸೀರೆ ಹುಟ್ಟಿರುವಂಥ ಮಹಿಳೆ ಯಾರೂ ಗಮನಿಸ್ತಾ ಇಲ್ಲ ತನ್ನನ್ನು ಅನ್ನೋದನ್ನು ನೋಡಿಕೊಂಡು ಆ ಬಾಕ್ಸ್ನ ಅಲ್ಲಿಂದ ಎಸ್ಕೇಪ್ ಮಾಡಿರೋದು. ಅದಾದಮೇಲೆ ಅಲ್ಲಿಂದ ಹೋಗಿದ್ದಾರೆ. ನಿಧಾನಕ್ಕೆ ಅದು ಅಂಗಡಿ ಮಾಲೀಕರಿಗೆ ಗೊತ್ತಾಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೀರೆ ಅಂಗಡಿಗಳಲ್ಲಿ ಮತ್ತು ಜ್ಯುವೆಲರಿ ಶಾಪ್ಗಳಲ್ಲಿ ಇಂಥದ್ದು ಸಾಕಷ್ಟು ಘಟನೆಗಳು ನಡೀತಾನೆ ಇರುತ್ತೆ. ಗ್ರಾಹಕರ ಸೋಗಿನಲ್ಲಿ ಬರ್ತಾರೆ, ಅದು ಇದು ಸುಮ್ಮನೆ ನೋಡೋ ಪ್ರಯತ್ನ ಮಾಡ್ತಾರೆ. ಸಿಬ್ಬಂದಿ ಗಮನ ಬೇರೆ ಕಡೆ ಸೆಳೆಯೋದು, ಅಲ್ಲಿರುವಂಥ ಚಿನ್ನ ಅಥವಾ ಇತರೆ ಪದಾರ್ಥಗಳನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗೋದು. ಅಂಥದ್ದೇ ಒಂದು ಪ್ರಕರಣ ಈಗ ಮತ್ತೆ ಶಿವಮೊಗ್ಗದಲ್ಲಿ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.